ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಹಾಕೋಬೋದು. ಮಣಿ ಇಷ್ಟಪಡೋರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಣಿ ಜಾಸ್ತಿ ತೊಗೊಂಡ್ಬಿಟ್ಟು ಡಿಸೈನ್ನ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ನ ಹಾಕ್ಕೋಬೋದು. ಹಾಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಏನು ವರ್ಕ್ ಇಲ್ಲ. ತುಂಬ ಈಸಿಯಾಗಿ ಈ ಡಿಸೈನ್ನ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಬಂದು ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ಈ ಕಲರ್ ಇದೆ, ಬಟ್ ಇದಕ್ಕೆ ಆ ಪಲ್ಲು ಹತ್ರ ಕಲರ್ ಕಾಂಬಿನೇಷನ್ನು ತುಂಬ ಇದೆ ಸ್ಯಾರಿ ಬಂದು. ಅದಕ್ಕೆ ನಾನಿಲ್ಲಿ ಪಿಂಕ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ನನಗೆ ದಾರ ಸಿಕ್ಕಿಲ್ಲ, ಸೊ ಹಂಗಾಗಿ ಇಲ್ಲಿ ಪಿಂಕಿಂದ ಬಾರ್ಡರ್ನ ಹಾಕಿಬಿಟ್ಟು ಕುಚ್ಚು ಬಂದು ಸ್ಯಾರಿಯಲ್ಲಿರುವಂಥ ಎಲ್ಲ ಕಲರ್ಲಿ ಕುಚ್ಚನ್ನ ಹಾಕೋಣ, ಮಲ್ಟಿ ಕಲರಲ್ಲಿ ಕುಚ್ಚನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ರೀತಿ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮಣಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಈ ರೀತಿ ಉದ್ದ ಇರುವಂಥ ಡ್ರಮ್ ಬೀಡ್ಸ್ ಅಂತ ಹೇಳ್ತಾರೆ. ಡ್ರಮ್ ಬೀಡ್ಸಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಇರೋವಂಥದ್ದು ಇದು. ಇದರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ. ನಾನು ಈ ಸೈಜಲ್ಲಿ ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ರೌಂಡ್ ಶೇಪ್ ಇರುವಂಥದ್ದು ಕಾಪರ್ ಕಲರ್ ಬೀಡು. ಮತ್ತು ಇನ್ನೊಂದು ಡಿಸೈನ್ ಬಂದು ಈ ರೀತಿ ಎಲೆ ಇರುವಂಥ ಡಿಸೈನ್ ಮಣಿ ಕೂಡ ತೊಗೊಂಡಿದ್ದೀನಿ. ಇಲ್ಲಿ 3 ವೆರೈಟಿ ಬೀಡ್ಸ್ನ ತೊಗೊಂಡ್ಬಿಟ್ಟು ಇಲ್ಲಿ ಡಿಸೈನ್ನ ಹಾಕ್ತಾಯಿದ್ದೀನಿ. ಹಾಗೆ ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್, 2 ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಉದ್ದ ಇರುವಂಥ ಡ್ರಮ್ ಬೀಡ್ಸ್ನ ತೋರಿಸಿದ್ನಲ್ಲ, ಇಲ್ಲಿ ಡ್ರಮ್ ಬೀಡನ್ನ ತೊಗೊತಾ ಇದ್ದೀನಿ. ಫಸ್ಟು ಈ ರೀತಿ ಒಂದು ಡ್ರಮ್ ಬೀಡನ್ನ ಹಾಕಿಬಿಟ್ಟು ಇಲ್ಲಿ ಮಣಿ ಲಾಕ್ ಮಾಡೋದು ಬೇಡ. ಈ ರೀತಿ ಒಂದು ಡ್ರಮ್ ಬೀಡ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಕಾಪರ್ ಕಲರ್ ಇರುವಂಥ ಒಂದು ಸ್ಮಾಲ್ ಬೀಡ್ ತೋರಿಸಿದ್ನಲ್ಲ, ಅದು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ 2 ಬೀಡ್ಸನ್ನ ಹಾಕಿಬಿಟ್ಟು ಇನ್ನು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ನೆಕ್ಸ್ಟ್ ಬಂದು ಅದೇ ಡ್ರಮ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಡ್ರಮ್ ಬೀಡ್ಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಆ ಕಡೆ ಸ್ಟಾರ್ಟಿಂಗಲ್ಲಿ ಒಂದು ಡ್ರಮ್ ಬೀಡ್ಸು, ಹಾಗೆ ಮಧ್ಯದಲ್ಲಿ ಒಂದು ಸ್ಮಾಲ್ ಬೀಡನ್ನ ಹಾಕಿಬಿಟ್ಟು ಮತ್ತೆ ಸೇಮ್ ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಎಲ್ಲಿ ನಾನು ಲಾಕ್ ಮಾಡ್ತಾ ಇಲ್ಲ. ಇದನ್ನು ಈ ರೀತಿ ಡೈರೆಕ್ಟಾಗಿ ಪಲ್ಲುಗೆನೆ ಈ ರೀತಿ ಯು ಶೇಪಲ್ಲಿ ಇದನ್ನು ನೋಡ್ಕೊಂಬಿಟ್ಟು ಈ ರೀತಿ ಬ್ಯಾಕ್ ಸೈಡಲ್ಲಿ ಸಹದಿಂದ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ ಅನ್ನೋದು ಕೂಡುತ್ತೆ. ಈಗ ಮತ್ತೆ ಒಂದು ಸಿಂಗಲ್ ಆಗಿ ಒಂದು ಹಾಫ್ ಡಬಲ್ ಕ್ರೋಶೆ ಅಂದರೆ ಚೈನ್ ಥರ ಈ ರೀತಿ ಇನ್ನೊಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಸ್ಮಾಲ್ ಇರುವಂಥ ಬೀಡ್ಸ್ನ ತೊಗೊತಾ ಇದ್ದೀನಿ. ಈಗ ಒಂದು ಸ್ಮಾಲ್ ಬೀಡ್ನ ಇದಕ್ಕೆ ಹಾಕಿಬಿಟ್ಟು ಇದನ್ನು ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿದ್ದೀನಿ. ಈ ರೀತಿ ಒಂದು ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಇನ್ನೊಂದು ಮಣಿನ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಮಣಿ ಜಾಸ್ತಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಆ ಮಣಿಯಿಂದನೇ ರಿಚ್ ಕಾಣಿಸುತ್ತೆ ಡಿಸೈನ್ ಅನ್ನೋದು. ಈಗ ನೆಕ್ಸ್ಟ್ ಬೀಡ್ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ರೀತಿ ಲಾಕ್ ಮಾಡಿದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು 2 ಸ್ಮಾಲ್ ಬೀಡ್ ಹಾಕಿದ ಮೇಲೆ ಮಧ್ಯದಲ್ಲಿ ಮತ್ತೆ ನಾನು ಎಲೆ ಇರುವಂಥ ಬೀಡ್ಸನ್ನ ಇದಕ್ಕೆ ಹಾಕಿಬಿಟ್ಟು ಇದನ್ನು ಕೂಡ ನಾನು ಪಲ್ಲುಗೆ ಡೈರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಏನು ಮಾಡಿಲ್ಲ ಇಲ್ಲಿ ನಾನು.
ಈ ರೀತಿ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡೋದ್ರಿಂದ ಎರಡೂ ಕಡೆಯೂ ಕೂಡ ಡಿಸೈನಿಗೆ ಬೀಡ್ಸಿಗೆ ದಾರ ಅನ್ನೋದು ಕಾಣಿಸೋದಿಲ್ಲ. ಸೊ ಬೀಡ್ ಲಾಕ್ ಹಾಕಿ ಲಾಕ್ ಮಾಡೋದ್ರಿಂದ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ದಾರ ಅನ್ನೋದು ಕಾಣಿಸುತ್ತೆ. ಸೊ ಡೈರೆಕ್ಟಾಗಿ ಈ ರೀತಿ ಪಲ್ಲುಗೆ ಲಾಕ್ ಹಾಕೋದ್ರಿಂದ ಯಾವುದೇ ಒಂದು ದಾರ ನಿಮಗೆ ಕಾಣಿಸೋದಿಲ್ಲ. ಡಿಸೈನ್ ಕೂಡ ಎರಡೂ ಕಡೆ ಕೂಡ ನಿಮಗೆ ಸೇಮ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಸ್ಮಾಲ್ ಬೀಡ್ ತೊಗೊಂಡು ಇದನ್ನು ಕೂಡ ಲಾಕ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಬೀಡ್ಸು. ಸೊ ಮಣಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ಕ್ರೋಶದಲ್ಲಿ ಈ ರೀತಿ ಮಣಿಗಳನ್ನ ಹಾಕೊಂಡ್ಬಿಟ್ಟು ಕುಚ್ಚು ಕಟ್ಕೊಳ್ಳೋದು ಅಷ್ಟೇ. ಆರಾಮಾಗಿ ನೀವು ಹಾಕೋಬೋದು ಫ್ರೆಂಡ್ಸ್ ಡಿಸೈನು. ಇಲ್ಲಿ ನೋಡಿ 2 ಬೀಡ್ಸು ಮಧ್ಯದಲ್ಲಿ ಒಂದು ಎಲೆ ಇರೋಂಥದ್ದು, ಹಾಗೆ ಮತ್ತು ಸ್ಮಾಲ್ 2 ಬೀಡ್ಸನ್ನು ಹಾಕಿಬಿಟ್ಟು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಈಗ ನೆಕ್ಸ್ಟ್ ಬಂದು ಮತ್ತೆ ಸೇಮ್ ಮತ್ತೆ ಒಂದು ಡ್ರಮ್ ಬೀಡ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಸೈಜ್ ಇರೋಂಥದ್ದು ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ದೊಡ್ಡದಿರುವಂಥ ಡ್ರಮ್ ಬೀಡನ್ನ ತೊಗೊತಾ ಇದ್ದೀನಿ. ಈ ಡ್ರಮ್ ಬೀಡ್ ಬದಲು ನೀವು ಫ್ಲವರ್ ಡಿಸೈನ್ ಇರುವಂಥ ಬೀಡ್ಸ್ ಕೂಡ ನೀವು ತೊಗೊಂಡು ಹಾಕೋಬೋದು. ಇಲ್ಲ ಇದರಲ್ಲೇ ಪ್ಲೇನ್ ಕೂಡ ಸಿಗುತ್ತೆ, ಆ ಬೀಡ್ ಕೂಡ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಉದ್ದ ಆಗಿದ್ರೆ ಕುಚ್ಚು ಬಂದು ಮಧ್ಯದಲ್ಲಿ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಹಂಗಾಗಿ ನಾನು ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಈ ಬೀಡ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ ಮಣಿನ ಜಾಸ್ತಿ ಮಾಡಿಕೊಂಡು ಡಿಸೈನ್ನ ನೀವು ದೂರ ಮಾಡ್ಕೋಬೋದು. ಈ ರೀತಿ 2 ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಒಂದು ಸ್ಮಾಲ್ ಸೈಜ್ ಇರೋಂಥ ಕಾಪರ್ ಕಲರ್ ಇರೋಂಥ ಬೀಡ್ಸು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಮಧ್ಯದಲ್ಲಿ ಈ ರೀತಿ ಡಿಸೈನ್ ಇರೋದ್ರಿಂದ ಇಲ್ಲಿ ಬಂದು ಕುಚ್ಚು ಕಟ್ಟೋದಕ್ಕೆ ಈ ರೀತಿ ಉದ್ದ ಇರುವಂಥ ಬೀಡ್ಸ್ನ ಹಾಕಿದ್ದೀನಿ. ಇದು ಬಂದು ಕುಚ್ಚು ಒಳಗಡೆ ಕವರ್ ಆಗುತ್ತೆ. ಈ ಬೀಡ್ಸ್ ಏನು ಎಲ್ಲಿ ಕಾಣಿಸೋದಿಲ್ಲ. ಈ ಮಧ್ಯದಲ್ಲಿ ಈ ರೀತಿ ಬೀಡ್ಸ್ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಡಿಸೈನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬೀಡ್ಸ್ನ ಹಾಕಿದ್ದೀನಿ. ನಿಮಗೆ ಈ ಬೀಡ್ಸ್ ಬೇಡ ಲಾಕ್ ಹಾಕೊಳ್ಳೋಂಗಿದ್ರೆ ಲಾಕನ್ನು ಹಾಕ್ಕೊಂಡು ಕೂಡ ನೀವು ಹಾಕೋಬೋದು. ಇದು ಬಂದು ಒಂದು ಮೆಥಡು. ಈ ರೀತಿ ಇಷ್ಟ ಆದರೆ ಈ ರೀತಿ ಹಾಕೋಬೋದು. ಇಲ್ಲಿ ನಿಮಗೆ ಸ್ವಲ್ಪ ಕ್ರೋಶೆ ವರ್ಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಈ ರೀತಿ 1-2 ಚೈನ ಹಾಕ್ಕೊಂಡು ಇಲ್ಲೇ ನಾವು ಬೀಡ್ ಲಾಕ್ ಮಾಡಿದ್ದೀವಲ್ವ ಇದ್ರ ಒಳಗಡೆನೆ ಒಂದು ಸರಿ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡೋದ್ರಿಂದ ಒಂದು ಇಲ್ಲಿ ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ನೀವು ಈ ಡಿಸೈನ್ನ 2 ಥರನೂ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ನ ಹಾಕೋಬೋದು. ಇದು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ಯಾರಿಗೇನು ಈ ರೀತಿ ಹಾಕ್ತಾ ಇಲ್ಲ ನಾನು. ಜಸ್ಟ್ ನಿಮಗೆ ಐಡಿಯಾ ಗೊತ್ತಿರಲಿ, ಇಷ್ಟ ಆದರೆ ಹಾಕ್ಕೊತೀರಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ ಕಡೆ ಈ ಕಡೆ ಒಂದು ಬೀಡ್ಸು, ಮಧ್ಯದಲ್ಲಿ ಒಂದು ಪಿಕಾಟ್ ಥರ ಈ ಡಿಸೈನ್ ಬರುತ್ತೆ. ನೀವು ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ 2 ಬೀಡ್ಸನ್ನ ಹಾಕಿಬಿಟ್ಟು ಈ ರೀತಿ 2 ಪಿಕಾಟ್ಗಳನ್ನ ಹಾಕಿದ ಮೇಲೆ ಮತ್ತು ಸೇಮ್ ಉದ್ದ ಇರೋದು ಈ ರೀತಿ ಎಲೆ ಇರುವಂಥ ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಎಲೆ ಇರುವಂಥ ಬೀಡ್ಸನ್ನ ಹಾಕಿಬಿಟ್ಟು ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡೋದು. ಮತ್ತು ಸೇಮ್ ಒಂದು 2 ಅಥವಾ 3 ಚೈನ್ ಮತ್ತು ಇಲ್ಲಿ ಲಾಕ್. ಇದು ಕೂಡ ಒಂದು ರೀತಿ ಸಿಂಪಲ್ಲಾಗಿ ಒಂದು ಸ್ಮಾಲ್ ಪಿಕಾಟ್ ಹಾಕ್ಕೊಳೋಂಗೆ ಕ್ರೋಶ ವರ್ಕೂ ಆಗುತ್ತೆ. ಸೊ ಮಣಿಯಿಂದ ಕೂಡ ವರ್ಕ್ ಆಗುತ್ತೆ ಈ ಡಿಸೈನು. 2 ಥರನ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಡಿಸೈನ್ನ ಹಾಕ್ಕೊಂಡು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬೇಗ ಕೂಡ ಹಾಕೋಬೋದು. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಈ ಡಿಸೈನ್ನ ನೀವು ಕಂಪ್ಲೀಟಾಗಿ ಮುಗಿಸ್ಬೋದು. ಮತ್ತು ಈಗ ಮತ್ತೆ ಮಣಿ ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ ಮತ್ತೆ 2 ಲಾಕ್ ಹಾಕ್ಕೊಂಡು ಉದ್ದ ಇರುವಂಥ ಬೀಡ್ಸನ್ನ ನೀವು ಹಾಕ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ವಲ್ಪ ನಮಗೆ ಕ್ರೋಶ ವರ್ಕ್ ಬೇಕು ಅಂದರೆ ಈ ಥರ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ ನೋಡಿ. ನಿಮಗೆ ಈ ರೀತಿ ಇಷ್ಟ ಆದರೆ ನೀವು ಈ ಥರ ಒಂದು ಕ್ರೋಶ ಸ್ವಲ್ಪ ಜಾಸ್ತಿ ವರ್ಕ್ ಬೇಕು ಅಂದರೆ ಈ ರೀತಿ ಪಿಕಾಟ್ನ ಹಾಕ್ಕೊಂಡು
ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ. ಬೇಡ ನಮಗೆ ಜಸ್ಟ್ ನಮ್ಮ ಮನೆಯಿಂದ ಹಾಕ್ಕೊಂಡು ಡಿಸೈನ್ ಕುಚ್ಕಟ್ತೀವಿ ಅನ್ನೋಂಗಿದ್ರೆ ಈ ಥರ ಟ್ರೈ ಮಾಡ್ಬೋದು. ಸೊ ಸ್ಯಾರಿಗೆ ಬಂದು ನಾನು ಇದೇ ರೀತಿ ವರ್ಕ್ನ ಮಾಡ್ತಾಯಿದ್ದೀನಿ. ಸೊ ಈ ಥರ ಹಾಕ್ತಾಯಿಲ್ಲ, ಜಸ್ಟ್ ಒಂದು ಐಡಿಯಾದಗೋಸ್ಕರ ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಈ ಥರನ ಅಥವಾ ಈ ರೀತಿ ಯಾವ ಥರ ಇಷ್ಟ ಆಗುತ್ತೆ ಅಂತ ನೋಡ್ಕೊಂಬಿಟ್ಟು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ಒಂದು ಡಿಫ್ರೆಂಟ್ ಆದಂಥ ಲುಕ್ ಅಂತಲೇ ಹೇಳ್ಬೋದು. ಹಾಗೆ ಕ್ರೋಶಾ ವರ್ಕ್ನೂ ಆಗುತ್ತೆ, ಹಾಗೆ ಮಣಿ ಕೂಡ ಜಾಸ್ತಿ ಬರೋದ್ರಿಂದ ಡಿಸೈನ್ ಅನ್ನೋದು ಗ್ರ್ಯಾಂಡಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕಂಪ್ಲೀಟಾಗಿ ಸೀರೆಗೆ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಇದು ಬಂದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹಾಕಿರೋದು. ಇದನ್ನು ನಾನು ಬಿಚ್ಚಿಬಿಟ್ಟು ಆ ರೀತಿ ಡಿಸೈನ್ ಅನ್ನೋದು ನಾನೀಗ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಸ್ಯಾರಿ ಫುಲ್ಲು ವರ್ಕ್ ಆಗಿದೆ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತೆ ಡಿಸೈನು. ಕಂಪ್ಲೀಟಾಗಿ ಸೀರೆ ಎಲ್ಲ ನಾನು ಈ ಥರ ಹಾಕಿದ್ದೀನಿ. ನಿಮಗೆ ಈ ರೀತಿ ಸಿಂಪಲ್ಲಾಗಿ ಇಷ್ಟ ಆಯಿತು ಅಂದರೆ ನೀವು ಈ ಥರ ವರ್ಕ್ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಕ್ರೋಶದಿಂದ ದಾರದಿಂದ ವರ್ಕ್ ಮಾಡಬೇಕು ಅಂದರೆ ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಬಂದು ಸೀರೆಗೆ ಇದನ್ನೇ ಹೇಳಿದರು, ಹಂಗಾಗಿ ಈ ಥರನೇ ಹಾಕಿದ್ದೀನಿ. ನಿಮಗೆ ಇನ್ನು ಸ್ವಲ್ಪ ಬೇಕು ಅಂದರೆ ಆ ರೀತಿ ಎಕ್ಸ್ಟ್ರಾ ನೀವು ಪಿಕಾಟ್ಗಳನ್ನ ಇಲ್ಲಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಡಿಸೈನ್ ಅನ್ನೋದು ಇನ್ನು ಸ್ವಲ್ಪ ದೊಡ್ಡದಾಗೂ ಬರುತ್ತೆ, ಹಾಗೆ ಸ್ವಲ್ಪ ತಿಕ್ಕಾಗಿ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದು ಕೂಡ ಈ ರೀತಿ ಬಂದಿದೆ. ಇಲ್ಲಿ ಬಂದು ನಾನು ಕುಚ್ಚು ಕಟ್ಬಿಟ್ಟು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇದು ಮಧ್ಯದಲ್ಲಿ ಈ ರೀತಿ ಎಲೆ ಬೀಡ್ಸ್ ಇಷ್ಟ ಇಲ್ಲಾರ್ದವ್ರಿಗೆ ಅಥವಾ ಸಿಗ್ಲಾರ್ದವ್ರಿಗೆ ಇದೇ ಬೀಡನ್ನ ನೀವು ಇಲ್ಲಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಬೇರೆ ರೀತಿ ಗೆಜ್ಜೆ ಬೀಡ್ಸನ್ನು ಹಾಕ್ಕೋಬೋದು. ಸೊ ಮಾರ್ಕೆಟಲ್ಲಿ ಸಾಕಷ್ಟು ವೆರೈಟಿ ಬೀಡ್ಸ್ ಸಿಗ್ತಾ ಇದೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಬೀಡ್ಸ್ನ ಹಾಕ್ಕೋಬೋದು. ಸೊ ಸ್ಯಾರಿಯಲ್ಲಿ ಕಾಪರ್ ಇದೆ, ಬಟ್ ಈ ರೀತಿ ಒಂದು ಡಿಸೈನಲ್ಲಿ ಇನ್ನೂ ಕಾಪರ್ ಕಲರಲ್ಲಿ ಇನ್ನೂ ಸಿಗ್ತಾ ಇಲ್ಲ ನಮ್ಮೂರಲ್ಲಿ, ಹಂಗಾಗಿ ನಾನಿಲ್ಲಿ ಕಾಪರು ಮತ್ತು ಗೋಲ್ಡನ್ನು ಬಳಸಿದ್ದೀನಿ. ಸೊ ಸ್ಯಾರಿಯಲ್ಲಿ ಇಲ್ಲೆಲ್ಲ ಗೋಲ್ಡ್ ಇರೋದ್ರಿಂದ ಸೊ ಮ್ಯಾಚಿಂಗ್ ಆಗುತ್ತೆ ಅಂತ ಏನು ಡಿಫ್ರೆಂಟಾಗಿ ಏನೂ ಕಾಣಿಸೋದಿಲ್ಲ, ಹಂಗಾಗಿ ಈ ರೀತಿ ನಾನು ಬೀಡ್ಸ್ಗಳನ್ನೋದು ಹಾಕಿದ್ದೀನಿ. ನೋಡಿ ಈ ಥರ ಬರುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಡಿಸೈನ್ನ ನೀವು ಬೀಡ್ಸನ್ನು ಹಾಕ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಕುಚ್ಚು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಈ ಡಿಸೈನ್ ಅಂತ ಹೇಳಿಬಿಟ್ಟು. ಸ್ಯಾರಿ ಫುಲ್ಲು ಕಂಪ್ಲೀಟಾಗಿ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಹಾಕಿದ ಮೇಲೆ ನೋಡಿ ಆ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿ ಬಂದಿದೆ. ಸ್ಯಾರಿಲಿ ಇರುವಂಥ 3 ಕಲರ್ಲೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಒಂದು ಕಲರ್ ಅದು, ಒಂದು ಕಲರ್ ಇದು, ಒಂದೊಂದು ಅದನ್ನು ಕಟ್ಬಿಟ್ಟು ಸ್ಯಾರಿ ಫುಲ್ಲು ಕಂಪ್ಲೀಟಾಗಿ ಕುಚ್ಚು ಅನ್ನೋದು ಈ ರೀತಿ ಬಂದಿದೆ. ಸೊ ಒಂದು ಮಲ್ಟಿ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಡಿಸೈನ್ ಬಂದುಬಿಟ್ಟು ಒಂದೇ ಒಂದು ಸ್ಟೆಪ್ಪಲ್ಲಿ ಬೇಗನೆ ಹಾಕುವಂಥ ಕ್ರೋಶಾ ಡಿಸೈನ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಆರಾಮಾಗಿ ನೀವು ಹಾಕೋಬೋದು. ಬಿಗಿನರ್ಸ್ ಆಗಿದ್ರು ಕೂಡ ತುಂಬ ಸರಳವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಕುಚ್ಚು ಬಂದುಬಿಟ್ಟು ಯಾವುದೇ ಒಂದು ಐರನ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಇನ್ನೂ ಒಂದೊಂದು ಬಂದುಬಿಟ್ಟು ಆ ಕುಚ್ಚಿಗೆ ದಾರ ಬಂದು ನಾನು ಕೌಂಟ್ ಮಾಡಲ್ಲ ಫ್ರೆಂಡ್ಸ್. ನನ್ನ ಅಂಜಾದ ಅನುಸಾರವಾಗಿ ಕುಚ್ಚಿಗೆ ದಾರನ ರೆಡಿ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೊತೀನಿ. ನಿಮಗೇನಾದರೂ ಕೌಂಟ್ ಮಾಡಿಕೊಂಡು ನಮಗೆ ಕುಚ್ಚು ಬೇಕು ಅಂದರೆ ನೀವು ಕೌಂಟ್ ಮಾಡಿಕೊಂಡು ದಾರನ ರೆಡಿ ಮಾಡಿಕೊಂಡು ಕುಚ್ಚನ್ನು ಹಾಕೋಬೋದು. ಜಸ್ಟ್ ನಾನು 4 ಬೆರಳಲ್ಲಿ ಸುತ್ಕೊಂಡ್ಬಿಟ್ಟು ಕುಚ್ಚನ್ನು ಹಾಕ್ಕೊಳ್ತೀನಿ. ನನಗೆ ಯಾಕಂದರೆ ಇದೇ ಅಭ್ಯಾಸ ಆಗೋಗಿದೆ, ಹಂಗಾಗಿ ನನಗೆ ಇದೇ ರೀತಿ ಈಸಿ ಅನಿಸುತ್ತೆ, ಹಂಗಾಗಿ ಈ ಥರ ಮಾಡ್ತೀನಿ. ಸೊ ನೋಡಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಿಮಗೆ ಯಾವುದು ಸರಳ ಅನಿಸುತ್ತೆ ನೋಡ್ಕೊಂಬಿಟ್ಟು ಆ ರೀತಿ ನೀವು ಟ್ರೈ ಮಾಡ್ಬೋದು. ಇದೇ ಥರನೇ ಹಾಕ್ಕೋಬೇಕು, ಇದೇ ಥರನೇ ಮಾಡಬೇಕು ಅಂತ ಏನಿಲ್ಲ. ನೋಡಿ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅನುಕೂಲ ತಕ್ಕಂಗೆ ನೀವು ಡಿಸೈನ್ ಹಾಕ್ಕೋಬೋದು, ಕುಚ್ಚು ಕೂಡ ಕಟ್ಕೋಬೋದು. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 300 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.